ಹೊಸಕೋಟೆ ತಾಲೂಕು ಸುಲಬೆಲೆ ಹೋಬಳಿ ಬೇಗೂರು ಗ್ರಾಮದಲ್ಲಿ ಮೂಲಂತೂ ಸರ್ಕಾರಿ ಕುಂಟೆ ಜಾಗ ಇರುತ್ತದೆ. ಈ ಜಾಗವನ್ನು ಅಕ್ಕಪಕ್ಕದ ಭೂಮಾಲೀಕರು ಇದೇ ಗ್ರಾಮದ ನಿವಾಸಿಯಾದ ವಿನೋದ್ ರಾಜ್, ಅಭಿಷೇಕ್ ಹಾಗೂ ನಾಗರಾಜು, ಮುನಿರಾಜು, ವಿಕಾಸ್ ಎಂಬುವವರು ಸರ್ಕಾರಿ ಸ್ವತ್ತುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಬಹಳ ಹೋರಾಟ ಗ್ರಾಮಸ್ಥರೆಲ್ಲ ಸೇರಿ NGO ಕಡೆ ಸಪೋರ್ಟ್ ಮಾಡಿ ನಮ್ಮನ್ನು ಜಾತಿ ನಿಂದನೆ ಮಾಡಿ ನಮ್ಮ ಮೇಲೆ ಅಲ್ಲೇ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂದ್ರೆ ಇದಕ್ಕೆ ಸಂಬಂಧಿಸಿದ ಎಲ್ಲ ಕಚೇರಿಗಳನ್ನು ನಾವು ಉಗ್ರವಾದ ಹೋರಾಟವನ್ನು ಸಂಬಂಧಿಸಿರೋ ಕಚೇರಿಗಳ ಮುಂದೆ ನಮ್ಮ DSS ಸಂಘದ ಕಡೆಯಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಹೇಳುತ್ತೇವೆ. ಜೈ ಭೀಮ್. ಹೊಸಕೋಟೆ ತಾಲೂಕು ಸುಲಬೆಲೆ ಹೋಬಳಿ ಬೇಗೂರು ಗ್ರಾಮದಲ್ಲಿ ಸರ್ವೆ ನಂಬರ್ 28ರಲ್ಲಿ ಮೂಲಂತಂ ಸರ್ಕಾರಿ ಕುಂಟೆ ಜಾಗ ಇರುತ್ತದೆ. ಈ ಜಾಗವನ್ನು ಅಕ್ಕಪಕ್ಕದ ಭೂಮಾಲೀಕರು ಒತ್ತುವರಿ ಮಾಡಿರೋದು ಇದೇ ಗ್ರಾಮದ ನಿವಾಸಿಯಾದ ವಿನೋದ್ ರಾಜ್, ಅಭಿಷೇಕ್ ಹಾಗೂ ನಾಗರಾಜು, ಮುನಿರಾಜು, ವಿಕಾಸ್ ಎಂಬುವವರು ಸರ್ಕಾರಿ ಸ್ವತ್ತುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಬಹಳ ಹೋರಾಟ ಮಾಡುತ್ತಿರುತ್ತಾರೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೂ ಸಹ ಅರ್ಜಿಗಳನ್ನು ಸಹ ಕೊಟ್ಟಿರುತ್ತಾರೆ. ನಾವು ದಲಿತ ಸಂಘರ್ಷ ಸಮಿತಿಯಿಂದ ಇವರು ನಮ್ಮ ಸಂಘಟನೆಯವರೇ. ಹಾಗಾಗಿ ಈ ಸಂಘಟನೆಯಲ್ಲಿರುವಂತ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂತದ್ದು. ಅದೇ ತರನೇ ಸರ್ಕಾರಿ ಸ್ವತ್ತುಗಳನ್ನ ಆರ್ಟಿಕಲ್ 51A ಅಡಿಯಲ್ಲಿ ಸರ್ಕಾರಿ ಸ್ವತ್ತುಗಳನ್ನು ಉಳಿಸುವುದು ಪ್ರತಿಯೊಬ್ಬ ಸಾರ್ವಜನಿಕನ ಹಕ್ಕುಗಳು. ಹಾಗಾಗಿ ಇದೇ ಒಂದು ಉದ್ದೇಶದಿಂದ ಸರ್ಕಾರಿ ಸ್ವತ್ತುಗಳನ್ನು ಉಳಿಸುವುದು ಹಾಗೂ ಅಕ್ರಮ ಮತ್ತೆ ಭ್ರಷ್ಟಾಚಾರಗಳನ್ನ ನಿರ್ಮೂಲನೆ ಮಾಡೋದು ನಮ್ಮ ಸಂಘಟನೆ ಯಾವತ್ತೂ ಹಿಂಜರಿಯುವ ಮಾತೇ ಇಲ್ಲ. ಹಾಗಾಗಿ ಈ ಸರ್ವೆ ನಂಬರ್ 28ರಲ್ಲಿ ಇವಾಗ ಏನು ನಾವು ಈ ಸ್ಥಳದಲ್ಲಿ ಇದ್ದೀವೋ, ಈ ಸ್ಥಳದಲ್ಲಿ 1 ಎಕರೆ 20 ಗುಂಟೆ ಸರ್ಕಾರಿ ಕುಂಟೆ ಮೂಲಂತಮ್ ಗ್ರಾಮ ಪಂಚಾಯತಿಯಿಂದ ಪ್ರೈವೇಟ್ ಅವರಿಗೆ NGO ಅವರು ಅಭಿವೃದ್ಧಿ ಮಾಡೋದಕ್ಕೆ 40% ಅಭಿವೃದ್ಧಿ ಮಾಡೋದಕ್ಕೆ ಮಾತ್ರ ಅವಕಾಶ ಕೊಟ್ಟಿರುತ್ತಾರೆ. ಆ ವಿಷಯದ ಕುರಿತು ಇದೇ ಗ್ರಾಮದ ನಿವಾಸಿಯಾದ ವಿನೋದ್ ಅವರ ತಂಡದವರು ಬಂದು ಅಭಿವೃದ್ಧಿಯನ್ನ 1 ಎಕರೆ 20 ಗುಂಟೆ ಇರೋದನ್ನ ಒತ್ತುವರಿ ತೆರವುಗೊಳಿಸಿ ತದನಂತರ ನೀವು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಕ್ಕೆ 40% ಇರೋದನ್ನ 100% ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಕ್ಕೆ ಇದೇ ಗ್ರಾಮದ ನಿವಾಸಿಗಳು ಸವರ್ಣೀಯರು ಬಂದು ವಿನೋದ್ ಮತ್ತು ಅವರ ತಂಡದವರ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ಹಾಗೂ ಜಾತಿ ನಿಂದನೆ ಮಾಡಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾನುವಾರ ಮೊನ್ನೆ ಹೋಗಿ ಸಂಬಂಧಿಸಿದ ಸುಲಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲು ಮಾಡಿರುತ್ತೇವೆ. ಹಾಗಾಗಿ ಈ ಸರ್ಕಾರಿ ಕೆರೆ ಕುಂಟೆಗಳು ಮೂಲಂತಮ್ ಏನಿದೆಯೋ ಸರ್ಕಾರಿ ಕುಂಟೆಗಳು ಅಂತರ್ಜಲವನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ದೃಷ್ಟಿಯಲ್ಲಿ ಇರುವುದರಿಂದ ಮೂಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನಗಳು ಸಹ ಇದ್ದಾವೆ. ಯಾವುದೇ ಕೆರೆ ಕುಂಟೆ ಕಟ್ಟೆಗಳು ಅಂಚಿನಿಂದ 30 ಮೀಟರ್ ಬಫರ್ ಝೋನ್ ಬರುತ್ತೆ. ಅವನ ಸ್ವಂತ ಜಾಗ ಇದ್ರೂ ಸಹ 30 ಮೀಟರ್ ಏನು ಮಾಡತಕ್ಕದಲ್ಲ. ಮನೆ ಕಟ್ಟಡ, ಮನರಂಜನಾ ಕಾರ್ಯಕ್ರಮಗಳು ಏನು ಮಾಡತಕ್ಕದಲ್ಲ. ಅಂತಹ ಒಂದು ನ್ಯಾಯಾಲಯದ ಆದೇಶಗಳು ಇದ್ದರೂ ಸಹ ಇಲ್ಲೆಲ್ಲ ಕಣ್ಣಿಗೆ ಕಂಡು ಬರುತ್ತಿದೆ. ಹಾಗಾಗಿ ಸಂಬಂಧಿಸಿದ ಕಂದಾಯ ಇಲಾಖೆಯವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಅವರು ಏನು ಒತ್ತುವರಿದಾರಿದ್ದಾರೋ ಒತ್ತುವರಿದಾರಿಗೆ ಅವರು ಒಂದು ಪ್ರೋಟೋಕಾಲ್ ಪ್ರಕಾರ ನೋಟಿಸ್ ಕೊಟ್ಟು ಒತ್ತುವರಿಯನ್ನು ತೆರವುಗೊಳಿಸಿ ಈ ಒಂದು ಸರ್ಕಾರಿ ಸ್ವತ್ತುಗಳನ್ನೆಲ್ಲ ಉಳಿಸಬೇಕು ಅಂತ ಸಾಕಷ್ಟು ಇವರು ಮನೆಗಳನ್ನು ಸಹ ಸಂಬಂಧಪಟ್ಟ ಇಲಾಖೆಗಳಿಗೆ ಮನೆಗಳನ್ನು ಸಹ ಕೊಟ್ಟಿದ್ದಾರೆ ಎಲ್ಲ ಇಲಾಖೆಗಳಿಗೂ. ಆದರೂ ಸಹ 15-20 ದಿವಸ ಆದರೂ ಸಹ ಇಲ್ಲಿವರೆಗೂ ಯಾವುದೇ ತರ ಕ್ರಮ ಕೈಗೊಂಡಿರಲ್ಲ. ಹಾಗಾಗಿ ಇನ್ನೂ ಒಂದು 15 ದಿವಸ ಕಾಲಾವಕಾಶ ಕೊಡ್ತೀವಿ ನಾವು ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ. ಆದರೂ ಸಹ ಇನ್ನೂ ಆಗಿಲ್ಲ ಅಂದ್ರೆ 15 ದಿವಸ 20 ದಿವಸ ಆದ್ರೂ ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಂಬಂಧಿಸಿದ ಕಚೇರಿಗಳ ಮುಂದೆನೆ, ತಹಶೀಲ್ದಾರ್ ಅವರ ಕಚೇರಿ ಮುಂದೆನೆ ಈ ಒಂದು ಉಗ್ರವಾದ ಹೋರಾಟವನ್ನ ಸರ್ಕಾರಿ ಸ್ವತ್ತುಗಳು ಉಳಿಸುವ ನಿಟ್ಟಿನ ಬಗ್ಗೆ ಹೋರಾಟವನ್ನ ಅವರ ಕಚೇರಿ ಮುಂದೆನೆ ಕೈಗೊಳ್ಳಲಾಗುತ್ತದೆ ಎಂದು ಹೇಳಲು ನಾವು ದಲಿತ ಸಂಘರ್ಷ ಸಮಿತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನಗೊಳಿಸಲು ಮಾಧ್ಯಮದವರಿಗೆ ತಮಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹೋಬಳಿ ಬೇಗೂರು ಅನ್ನೋ ಗ್ರಾಮದಲ್ಲಿ ಸರ್ವೆ ನಂಬರ್ 28ರಲ್ಲಿ 1 ಎಕರೆ 17 ಕುಂಟೆ ಜಾಗ ಇರುತ್ತದೆ. ಆ ಕುಂಟೆ ಜಾಗದಲ್ಲಿ ಒತ್ತುವರಿಯಾಗಿರುವ ಕಾರಣದಿಂದ ಕಂಬಳಿಪುರ ಪಂಚಾಯತಿ ಹತ್ರ ಹೋಗಿ ನಾವು ಅರ್ಜಿಯನ್ನು ಸಹ ನೀಡಿರುತ್ತೇವೆ. ಆದರೂ ಸಹ NGO ಅನ್ನೋ ಸಂಸ್ಥೆಯವರು ಬಂದು ಡೆವಲಪ್ ಮಾಡಕ್ ಬಂದಿರ್ತಾರೆ. ಅವರು ಬರೀ 40% ಮಾತ್ರ ಮಾಡ್ತಿರ್ತಾರೆ. ನಾವು ನಮ್ಮ ಸಂಸ್ಥೆಯವರು ಬಂದು 100% ಮಾಡಿ ಅಂತ ಹೇಳಿದ್ದಕ್ಕೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ NGO ಅವ್ರ ಕಡೆ ಸಪೋರ್ಟ್ ಮಾಡಿ ನಮ್ಮನ್ನು ಜಾತಿ ನಿಂದನೆ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ. ಇದೇ ಕಾರಣದಿಂದ ಸಂಜೆ 4 ಗಂಟೆಗೆ ಸುಲಬೆಲೆ ಹೋಬಳಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ದೂರನ್ನು ಸಹ ನೀಡಿರುತ್ತೇವೆ.
ಆದರೂ ಸಹ ಈ 15-20 ದಿನಗಳಲ್ಲಿ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂದ್ರೆ ಇದಕ್ಕೆ ಸಂಬಂಧಿಸಿದ ಎಲ್ಲ ಕಚೇರಿಗಳ ಹತ್ರ ನಾವು ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ. ಜೈ ಭೀಮ್. ಬೇಗೂರು ಗ್ರಾಮಸ್ಥರಾಗಿರೋ ನಾವು, ನಮ್ಮ ಹೆಸರು ವಿಕಾಸ್ ಅಂತ ಹೇಳ್ಬಿಟ್ಟು ಹೊಸಕೋಟೆ ತಾಲೂಕು. ಈ ಬೇಗೂರು ಗ್ರಾಮದಲ್ಲಿ ಸರ್ವೆ ನಂಬರ್ 28 ಸರ್ಕಾರಿ ಕುಂಟೆ ಇದೆ. ಆ ಕುಂಟೆಯಲ್ಲಿ NGO ಸಂಸ್ಥೆಯವರು ಅಭಿವೃದ್ಧಿಗೆ ಒಳಪಟ್ಟಿರ್ತಾರೆ. ಅವ್ರೇನಂದ್ರೆ 40% ಮಾತ್ರ ಅಭಿವೃದ್ಧಿ ಮಾಡ್ತಾ ಇರ್ತಾರೆ. ನಾವು ಮತ್ತೆ ನಮ್ಮ DSS ಸಂಘದ ಕಡೆಯಿಂದ ಈ ಅಭಿವೃದ್ಧಿ ಏನು ಮಾಡ್ತಾ ಇದ್ದೀರಾ 40%ನ ಆ ಕುಂಟೆ ಫುಲ್ 100% ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು NGO ಸಂಸ್ಥೆಯನ್ನು ಕೇಳಕ್ಕೆ ಬಂದಿರ್ತೀರಿ. ಅದೇ ದಿನದಂದು ಈ NGO ಪರವಾಗಿ ನಮ್ಮ ಗ್ರಾಮಸ್ಥರು, ರಾಜಕೀಯ ಬಲ ಇರುವವರು ಮತ್ತು ಹಣ ಬಲ ಇರುವವರು ನಮ್ಮ ಮೇಲೆ ದೌರ್ಜನ್ಯವಾಗಿ ಮಾತಾಡಿ ಜಾತಿ ನಿಂದನೆ ಮಾಡಿರ್ತಾರೆ. ಆದ ಕಾರಣ ನಾವು ಪೊಲೀಸ್ ಸ್ಟೇಷನ್ ಸೂಲಿಬೇಲೆಯಲ್ಲಿ 22ನೇ ತಾರೀಕು ಭಾನುವಾರದಂದು ಅವ್ರ ಮೇಲೆ ದೂರು ಕೊಟ್ಟಿರ್ತೀರಿ. ಇದುವರೆಗೂ ನಾವು ಕೊಟ್ಟಿರೋ ಅರ್ಜಿಗಳು ಸಲ್ಲಿಸಿರೋ ದೂರ ಮೇಲೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ, ಆಗಿಲ್ಲ, ಮತ್ತು ಅದಕ್ಕೆ ತಕ್ಕಂತೆ ಯಾವುದೇ ಇದು ಮಾಡಿಲ್ಲ. ಆದ್ದರಿಂದ ನೀವು ಇನ್ನೂ ನಾವು 15-20 ದಿವಸದ ಕಾಲಾವಕಾಶವನ್ನು ನೀಡ್ತೀವಿ. ಇದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ತಗೊಂಡು ನೀವು ನಮಗೆ ನಮ್ಮ ಹೋರಾಟಕ್ಕೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು. ಇದಕ್ಕೆ ತಕ್ಕಂತೆ ನೀವು ಏನೇ ಪ್ರತಿಕ್ರಿಯೆ ನಡೆಸಿಲ್ಲ, ಇಲ್ಲಾಂದರೆ ಯಾವ್ದು ಕಾರಣ ಈ 15-20 ದಿನಗಳಲ್ಲಿ ನೀವು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂದರೆ ಇದಕ್ಕೆ ಸಂಬಂಧಿಸಿರೋ ಕಚೇರಿಗಳ ಮುಂದೆ ನಮ್ಮ DSS ಸಂಘದ ಕಡೆಯಿಂದ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಹೇಳುತ್ತಿದ್ದೇವೆ. ಜೈ ಭೀಮ್.